ಶ್ರೀ ಹರಿವಾಯ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ನಮ್ಮ ಜ್ಞಾನರಸ ಗುಳಿಗೆಯಲ್ಲಿ ತಾಳ್ಮೆ ಕುರಿತು ಹೇಳಿಕೊಳ್ಳೋಣ. ಇತ್ತೀಚೆಗೆ ಫೇಸ್ಬುಕ್ಕಲ್ಲಿ ಒಂದು ಪುಟ್ಟ ಕಥೆಯನ್ನು ನಾನು ಓದಿದೆ, ತಾಳ್ಮೆಯನ್ನು ಕುರಿತು. ಆ ಕಥೆಯನ್ನು ಮೊದಲು ಹೇಳ್ತೇನೆ. ಆ ಕಥೆಯಲ್ಲಿ ಹೇಳಿರುವ ನೀತಿ ಏನು, ಅದನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೋಬೇಕು ಎಂಬ ವಿಷಯವನ್ನು ಹೇಳ್ತೇನೆ. ಒಮ್ಮೆ ಕಾಡಲ್ಲಿ ಇರುವ ಎಲ್ಲ ಪ್ರಾಣಿಗಳು ಒಂದು ಸಭೆ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಳ್ತು. ಸರಿ, ಎಲ್ಲ ಪ್ರಾಣಿಗಳು ಸಭೆಗೆ ಹೋಗ್ತಾ ಇದೆ. ಒಳ್ಳೆ ಮದಿಸಿದ ಒಂದು ಆನೆ ಸಭೆಗೆ ನಡ್ಕೊಂಡು ಹೋಗ್ತಾ ಇದೆ. ಆ ಆನೆಯ ಜೊತೆಗೆ ಒಂದು ನರಿ ಕೂಡ ಹೋಗ್ತಾ ಇದೆ. ಎರಡೂ ಹೋಗ್ತಾ ಇದೆ. ಹೋಗ್ತಾ ಇರುವಾಗ ಒಂದು ಕೆಸರಲ್ಲಿ ಒಂದು ಹುಳ ಇತ್ತು. ಆ ಹುಳ ಏನು ಮಾಡಿತು, ಆನೆಯನ್ನ ವಿನಾಕಾರಣ ಬೇಯಲಿಕ್ಕೆ ಶುರು ಮಾಡಿತು. ಆನೆ ಏನು ಹಿಡಿಸ್ಕೊಳ್ಳಿಲ್ಲ, ತನ್ನಿಷ್ಟಕ್ಕೆ ತಾನು ಹೋಗ್ತಾನೆ ಇದೆ. ಆನೆ ಸುಮ್ಮನಿದ್ದಷ್ಟು ಹುಳಗೆ ಇನ್ನಿಷ್ಟು ಸಿಟ್ಟು ಜಾಸ್ತಿ ಆಯಿತು, ಇನ್ನಿಷ್ಟು ಕೆಟ್ಟದಾಗಿ ಬೇಯಲಿಕ್ಕೆ ಶುರು ಮಾಡಿತು. ನರಿ ಕೇಳಿತ ಆನೆಯನ್ನ, ಹೇ ಆನೆ, ಆ ಹುಳ ನಿನ್ನ ವಿನಾಕಾರಣ ಕೆಟ್ಟ ಮಾತುಗಳಿಂದ ಬೀಳ್ತಾ ಇದೆ, ನೀನು ಏನು, ನಿನ್ನ ಸೈಜ್ ಏನು, ಆ ಹುಳನ್ನ ಹಿಸಿಕೆ ಹಾಕಲಿಕ್ಕೆ ನಿನಗೆ ಒಂದು ಕ್ಷಣ ಸಾಲದು, ಯಾಕೆ ಸುಮ್ಮನೆ ಇದೆಯಾ ಅಂತ ನರಿ ಆನೆಯನ್ನು ಕೇಳಿತು. ಆನೆ ಏನೂ ಸಮಾಧಾನಕೊಳ್ಳಿಲ್ಲ. ಆದರೆ ನರಿಗೆ ಬಹಳ ಸಿಟ್ಟು ಬಂತು. ಹೋಗಿ ಕೆಸರಲ್ಲಿ ದೂಕಿ ಆ ಹುಳವನ್ನು ಸಾಯಿಸಿಬಿಡ್ತು. ಸರಿ, ಆಮೇಲೆ ಆನೆ ನರೆ ಸಭೆಗೆ ಬಂತು. ಈ ಕೆಸರಲ್ಲಿ ದೂಕಿದ ಕಾರಣ ನರಿಯ ಮೈಯೆಲ್ಲ ಕೆಸರಾಯಿತು. ಮೈಯೆಲ್ಲ ಕೆಸರಾಗಿರುವ ನರಿಯನ್ನು ನೋಡಿ ಉಳಿದ ಪ್ರಾಣಿಗಳೆಲ್ಲ ನಕ್ಕಿತು. ಆವಾಗ ಆನೆ ಹೇಳತ್ತೆ ಆ ನರಿಗೆ, ಹೇ ನರಿ, ನೋಡು, ಈ ಹುಳದಂತೆ ಕೆಲವರು ಇರ್ತಾರೆ. ನಮ್ಮ ಕೆಲಸ ಕೆಡಿಸ್ಲಿಕ್ಕೆ, ನಮನ್ನ ರೇಗಿಸ್ಲಿಕ್ಕಾಗಿ ಈ ಹುಳದಂತೆ ಕೆಲವರು ಇರ್ತಾರೆ. ಅವರು ನಮ್ಮನ್ನು ವಿನಾಕಾರಣ ಬೈತಾರೆ, ಮಾಡ್ತಾರೆ. ಆದರೆ ಆವಾಗ ನಾವು ತಾಳ್ಮೆಯಿಂದ ಇರಬೇಕು. ತಾಳ್ಮೆ ಇಲ್ಲದೆ ಇದ್ದರೆ ನೋಡು, ಇವಾಗ ನಿನ್ನಂತೆ ಹೇಗೆ ಕೆಸರಲ್ಲಿ ದೂಕಿದೀಯಾ, ನಿನ್ನ ಮೈಯೆಲ್ಲ ಕೆಸರಾಯಿತು, ಸಭೆಯಲ್ಲಿ ನಿನಗೆ ಅವಮಾನ ಆಯಿತು. ಅದರ ಉದ್ದೇಶ ನೆರವೇರಿತು. ಆದ ಕಾರಣ ನಾವು ನಮ್ಮನ್ನು ರೇಗಿಸುವುದಕ್ಕೆ, ನಮ್ಮ ಕೆಲಸ ಹಾಳು ಮಾಡಲಿಕ್ಕೆ ಈ ಹುಳದಂಥ ಕೆಲವರು ನಮ್ಮನ್ನು ಬೈತಾರೆ, ಮಾಡ್ತಾರೆ. ಆವಾಗ ನಾವು ತಾಳ್ಮೆಯಿಂದ ಇದ್ದು ಸಮಯ ಬಂದಾಗ ಅವರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ. ಅವರು ನಮ್ಮನ್ನು ಬೈಯುವಾಗ, ಅದಕ್ಕೆ ನಮ್ಮ ಕೆಲಸವನ್ನು ಕೆಡಿಸುವ ಪ್ರಯತ್ನಗಳು ಮಾಡುವಾಗ ಅವರಿಗೆ ನಾವು ಸೊಪ್ಪು ಹಾಕಬಾರದು. ವಿವೇಚಿಸಿ ವಿವೇಕದಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರತಿಕ್ರಿಯೆ ನಾವು ಅವರಿಗೆ ನೀಡಬೇಕು. ಇದು ತಾಳ್ಮೆಯಿಂದ ಮಾಡಬೇಕು ಅಂತ ಆನೆ ಹೇಳಿತು. ಈ ಕಥೆಯಿಂದ ನಮಗೆ ತಿಳಿದಿರುವ ನೀತಿ ಏನು ಅಂತ ಹೇಳಿದರೆ, ತಾಳ್ಮೆ ತಾಳಿದವನು ಬಾಳಿದ ಅಂತ ಹಿರಿಯರು ಹೇಳ್ತಾರೆ. ನಮ್ಮ ಕೋಪ ನಮಗೆ ಶತ್ರುವು, ನಮ್ಮ ತಾಳ್ಮೆಯೇ ನಮಗೆ ಶ್ರೀರಾಮ ರಕ್ಷೆ. ಆದ ಕಾರಣ ನಾವು ಎಂಥ ಪರಿಸ್ಥಿತಿಯಲ್ಲೂ ನಮ್ಮನ್ನು ರೇಗಿಸಬೇಕು, ನಮ್ಮ ಕೆಲಸವನ್ನು ಹಾಳು ಮಾಡಬೇಕು, ನಮಗೆ ಕೋಪವನ್ನು ತರಿಸಬೇಕು ಅಂತ ಕೆಲವರು ನಮ್ಮನ್ನು ವಿನಾಕಾರಣ ಬೆಯ್ಯುವುದು, ಅವಮಾನ ಮಾಡುವುದು ಎಲ್ಲ ಮಾಡ್ತಾರೆ. ಆದರೆ ಆವಾಗ ನಾವು ತಾಳ್ಮೆಯಿಂದ ಇದ್ದು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾಗಿ
ಪ್ರತಿಕ್ರಿಯೆ ಮಾಡಬೇಕು. ಇದು ನೀತಿ. ಆದರೆ ಈ ಸಹನ ತಾಳ್ಮೆ ಬರುವುದು ಅಷ್ಟು ಸುಲಭವಲ್ಲ. ಅದು ಅಭ್ಯಾಸ ಮಾಡಬೇಕು. ನಮ್ಮಲ್ಲಿ ಒಂದು ಗುಣವನ್ನು ನಾವು ಅಳವಡಿಸಿಕೊಳ್ಳಬೇಕು, ತಾಳ್ಮೆಯ ಗುಣವನ್ನು. ಅದು ಹೇಗೆ ಅಳವಡಿಸಿಕೊಳ್ಳಬೇಕು, ಅದು ಏನು? ಅಹಂಕಾರಕ್ಕೆ ಉದಾಸೀನ ಮಟ್ಟ ಅಂಥೇಳಿ. ಈ ಅಹಂಕಾರಿಗಳಿಗೆ ಉದಾಸೀನ ಮಾಡಬೇಕು. ಉದಾಸೀನ ಮಾಡಬೇಕು ಅಂದರೆ ತಾಳ್ಮೆ ಇರಬೇಕು. ತಾಳ್ಮೆ ಬರಬೇಕು ಅಂದರೆ ನಾವು ಏನು ಮಾಡಬೇಕು? ಇವತ್ತು ಈ ಕಥೆಯನ್ನು ಹೇಳಿ, ನೀತಿಯನ್ನು ಹೇಳಿ, ತಾಳ್ಮೆಯನ್ನು ನಾವು ಹೇಗೆ ಪಡೆಯಬೇಕು, ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುವ ವಿಷಯವನ್ನು ನಾಳೆಯ ನಮ್ಮ ಜ್ಞಾನರಸ ಗುಳಿಗೆಯಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.